ನಮಸ್ಕಾರ ಕರ್ನಾಟಕ, ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. Attention please. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 5 ಗಂಟೆ ಆಗುತ್ತೆ. ನಮ್ಮ ಜೊತೆ ನೋಡಿ ಯಾರಾದ್ರು ದಿಲೀಪ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಇಬ್ಬರಿಲ್ಲ, ಷಣ್ಮುಖ ಸ್ವಾಮಿ ಮತ್ತು ಸುಪ್ರೀತ್. ಯಾಕಿಲ್ಲ ಅಂತ ಆಮೇಲೆ ಹೇಳ್ತೀನಿ. ಸ್ವಲ್ಪ ಏನೋ ಪ್ರಾಬ್ಲಮ್ ಆಗೋದು ಅವ್ರಿಗಿಬ್ರಿಗೂ, ಆಮೇಲೆ ಹೇಳ್ತೀನಿ. ಜಿಮ್ಗೆ ಗಾಡಿ ಇಲ್ಲ, ಅದಕ್ಕೆ ಪಾದಯಾತ್ರೆ ಮಾಡ್ತಿದ್ದೀವಿ ಜಿಮ್ ತನಕ. ಇಲ್ಲೇ ಅಲ್ವಾ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಚಳಿ ಹೆಂಗೆ ಹೊಡಿತೈತಂದರೆ ಹಂಗಿಂಗೆ ಹೊಡಿತಿಲ್ಲ. ನಮ್ಮ ಅಣ್ಣವರೆಲ್ಲ ಎಲ್ಲ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋದ್ರು. ಅವರು ಫ್ರೆಂಡ್ಸ್ ಜಿಮ್ ಖಾಲಿ ಹೊಡಿತಿರ್ತದೆ. ನಾವೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬೆಳಗ್ಗೆ ಆಗಲೇ ಡ್ಯೂಟಿಗಳು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರು ನಾಯಿಗಳು. ಇನ್ನೂ ಯಾರೂ ಬಂದಿಲ್ಲ ಜಿಮ್ಗೆ. ಸಿಕ್ಕಾಪಟ್ಟೆ ಚಳಿ ಚಳಿ ಹೊಡಿತೈತೆ. ಸೈಡ್ ಬೈ ನಡಿ ಬಸ್ಸುಗಳು ಹೆಂಗೆ ಹೋಗ್ತವೆ. ಇನ್ನೂ ಯಾರೂ ಬಂದಿಲ್ಲ. ಬೆಳಗ್ಗೆ ಟ್ಯಾಂಕ್ ಖಾಲಿ ಮಾಡಕ್ಕೆ ಹೋಗೋರಿ. ಬಂದು ವೇಟ್ ಹಾಕಪ್ಪ. ಸ್ವಿಚ್ ಆನ್ ಮಾಡು. ಸ್ವಿಚ್ಚು ಆನಲ್ಲಿದ್ರೆ ರಾತ್ರಿ ಫುಲ್ಲು ನೀರು ಹಾಕೊಂಡು ಹಂಗೆ ಕೊಡ್ಬಿಟ್ಟು ಅವನು. ಡಿ ಪಿ ಏನು ನೋಡಿ ಸ್ವಿಚ್ ಆಫ್ ಮಾಡಿಬಿಟ್ಟವನೆ. ಡಿ ಪಿ ಹ್ಯಾಂಗ್ ಮಾಡ್ಬಿಟ್ಟು ಸ್ವಿಚ್ನ ಆಫ್ ಮಾಡಿಬಿಟ್ಟವನೆ. ಅಯ್ಯೋ ಈ ಚಳಿಲಿ ಇದೊಂದು ಬೇರೆ ತೆಗ್ದವ್ರು ಯಾರು. ಹಾಗೆ ಚುಚ್ಚಿದ್ರು. ಇವತ್ತು ವರ್ಕೌಟ್ ಬಂದ್ಬಿಟ್ಟು ಬೈಸಿಪ್ಸ್ ಮಾಡೋಣ. ಅವರಿಬ್ಬರು ಯಾಕೆ ಆಫ್ ಮಾಡೋ. ಅವರಿಬ್ಬರು ಷಣ್ಮುಖ ಸ್ವಾಮಿ ಮತ್ತು ಸುಪ್ರೀತ್ ಯಾಕೆ ಬಂದಿಲ್ಲ ಅಂದರೆ, ಸುಪ್ರೀತ್ ಬಂದ್ಬಿಟ್ಟು ಹಾಸ್ಟೆಲ್ ಹೊಂಟೋದ್ರು. ಷಣ್ಮುಖ ಸ್ವಾಮಿ ಬಂದ್ಬಿಟ್ಟು ಬೆಟ್ನ ಎಲ್ಲೋ ಇಕ್ಕೋಕ್ಕೆ ಬೆಟ್ ಮುಡ್ದಾಕೊಂಬಿಟ್ಟವ್ರೆ. ತೋರಿಸ್ತಿದ್ದೀವಿ. Congratulations brother. ಅಬ್ಬಬ್ಬಬ್ಬ ಲ್ಯಾಟ್ರಿ. ನೋಡಿದಾಗಲೇ ಸ್ಟಾರ್ಟ್ ಆಯಿತು. ಇನ್ನು ಅರ್ಧ ಗಂಟೆ ಫೋನ್ ಬಿಟ್ಟಿದ್ದಲ್ಲ ಅದ ಏನ 5 ಗಂಟೆ ತುಂಬ ಚಾರ್ಜ್ ಖಾಲಿ ಆಯಿತು. ಇದು 20 ನಿಮಿಷ ಟೈಮ್ ವೇಸ್ಟ್ ಮಾಡೋಣ. ಏಯ್ ಅದ್ವಾ ನೋಡಿ ಯಾರು ಬಂದರು. ಕಿರಣ್ ಅಂತ, ಯೂಟ್ಯೂಬ್. ಹಾಂ ಈ ಬಿಡೋಣ, ಏನಾಯ್ತು ಟೈಮ್ ಬರ್ತದೆ. ನಾಚ್ಕೊಂತವ್ರು ಆಗಲೇ.
ಓಯ್ ಇದೋ ಸಾಕು. ರಿವ್ಯೂ ಶೂಟ್ ಮಾಡೋಣ. ರಿವ್ಯೂ ಶೂಟ್ ಮಾಡೋಣ. ಏನಾಗದ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಮಾಡೋಣ. ನಾವು ಜಿಮ್ಮಿಗೆ ಬಂದು 5 ತಿಂಗಳಾಯಿತು. 5 ತಿಂಗಳಲ್ಲಿ ಒಳ್ಳೊಳ್ಳೆ ಮೆಮೊರೀಸ್ಗಳಿವೆ ನಮ್ಗೆ 4 ಜನದು. ಒಂದೇ ಒಂದು ದಿವಸ ಏನಾದ್ರು ಜಿಮ್ಮಿಗೆ ಬರಲಿಲ್ಲ ಅಂದರೆ ಏನಾಯ್ತದ? ಬೇಜಾರು ಹೊಡಿತದ. ದಿನ ಫುಲ್ಲು ಬೇಜಾರು ಹೊಡಿತದೆ. ಆದರೂ ಒಂಥರ ಜಿಮ್ಮಲ್ಲಿ ಬಂದರೆ ವರ್ಕೌಟ್ ಮಾಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ. ಬಂದಾಗ ಮಜಾ ಮಾಡೋದು ಅದಲ್ಲ. ಎಲ್ಲರೂ ನಗ್ಕೊಂಡು ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಬಿಡಿಸ್ಕೊಂಡು ಆ ಮಜಾ ಲೈಫಲ್ಲಿ ಎಲ್ಲೂ ಸಿಗಲ್ಲ. ನನ್ನ ಪ್ರಕಾರ ನಾನು ಅಂದ್ಕೊಂಡಿರೋದು ತಾನೇ ಅಣ್ಣ? ಕರೆಕ್ಟ್, ಎಲ್ಲರೂ ಕರೆಕ್ಟ್ ಅಂತವ್ರೆ. ಯಾರ್ಯಾರು ಜಿಮ್ಮಿಗೆ ಹೋಗ್ಬೇಕು ಅಂತ ಒಂದು ದಿವಸ 2 ದಿವಸ ಹೋಗಿ ಬಿಟ್ಟಿದ್ದೀರಾ ಆಗಲ್ಲ ಅಂತ ಅವರಂತೂ ನಿಜವಾಗ್ಲೂ ಇರೋ ತನಕ ಚೆನ್ನಾಗಿರಬೇಕು. ಅದರಲ್ಲಿ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿ ಒಂದು ದಿವಸ ಬೇಜಾರು ಸುಸ್ತಾಯಿತು ಅಂತ ಮನೆ ಕಂತಾರೆ ಮನೇಲಿ ಥರ ಮಾಡೋಕ್ಕೋಗ್ಬೇಡಿ. ವರ್ಕೌಟ್ ಮಾಡೋಕ್ಕಾಗಿರೋದು ಸುಮ್ಮನೆ ಜಿಮ್ಗೆ ಹೋಗಿ ಬಂದು ಒಂದು ಸತಿ ಜಿಮ್ಮಿಗೆ ಹೋಗಂಗಿಲ್ಲ, ಎಳ್ಕೊಂಬಿಡ್ತದೆ ಹಂಗೆ ಮನಸ್ಸು. ಅದು ಮಾಡಬೇಕು ಇದು ಮಾಡಬೇಕು ಅಂತ. ಅದೇ ಒಂದು ದಿವಸ ನಾವು ಅಷ್ಟೇ ಮೊನ್ನೆ ಸೋಮವಾರ ಚೆನ್ನ ಭಾನುವಾರ ಎಲ್ಲ ಓಡಾಡ್ಬಿಟ್ಟು ಆಟ ಆಡ್ಬಿಟ್ಟು ಸೋಮವಾರ ಮನೆ ಕಂಡಿದ್ದು ಒಳ್ಳೆ ನಿದ್ದೆ ಬಂದಿತ್ತು. ಅವನು ಫೋನ್ ಮಾಡಲಿಲ್ಲ, ಅವನು ಫೋನ್ ಮಾಡಲಿಲ್ಲ. ನಾನಂತೂ ಗೊತ್ತಲ್ಲ ಚೆನ್ನಾಗಿ ನಿದ್ದೆ ಬಿಡ್ತಿದ್ದೀನಿ. ಫೋನ್ ಮಾಡಿದ್ರೆ ಇಲ್ಲೇ ಇಲ್ಲ. 6-7 ಗಂಟೆಗೆ ಫೋನ್ ಮಾಡ್ದೆ ಒಬ್ಬ. ಇನ್ನೇನು ಹೋಗೋದನ್ನು ಬಿಟ್ಟು ಒಂಥರ ದಿನ ಫುಲ್ಲು ಏನೋ ಮಿಸ್ ಮಾಡಿದ್ದೀವಿ, ಏನೋ ಮರ್ತೋಗ್ಬಿಟ್ಟಿದ್ದೀವಿ, ಏನೋ ಮಿಸ್ ಮಾಡಿದ್ದೀವಿ ಅಂತ. ಒಂದು ದಿನದಲ್ಲಿ 24 ಗಂಟೆಲಿ 1 ಅವರ್ ಜಿಮ್ಗೆ ಅಂತ ಎತ್ತಿಕೊಟ್ರೆ ಅವ್ರು ಇಲ್ತೆ ಹೆಂಗಿರ್ಬೋದು. ನನಗೆ ನಿಜವಾಗ್ಲೂ ಜಿಮ್ಮಿಗೆ ಬಂದಾಗಿಂದ ಒಂದು ದಿವಸ ಆರೋಗ್ಯ ಕೆಟ್ಟಿಲ್ಲ, ಒಂದು ದಿವಸ ಕೈಕಾಲು ನೋವಿಲ್ಲ. ಕೈಕಾಲು ನಾವು ನಾವಲ್ಲಿ ಬಂದೇ ಬರ್ತದೆ. ಅದನ್ನೆಲ್ಲ ನೀಟಾಗಿ ಮಾಡ್ಕೊಂಡು ಇದ್ರೆ ಏನೋ ಬರೋಲ್ಲ. ಆಮೇಲೆ ಕೆಟ್ಟಪತಿ ತೆಗೆದ್ರು ಅವರು. ನಿನ್ನ ಅನುಭವ ಹೇಳಪ್ಪ. 5 ತಿಂಗಳಾಗ ಜಿಮ್ಮಿಗೆ ಬಂದು ಏನೇನು ಕಲಿತೆ? ಆರಾಮಾಗಿ ಹುಷಾರಾಗಿದ್ದೀನಿ, ಪ್ರಾಬ್ಲಮ್ ಇಲ್ಲ, ಏನೋ ಇಂಟ್ರೆಸ್ಟ್ ಜಿಮ್ಗೆ ಹೋಗ್ಬೇಕು. ಜಿಮ್ಮಿಗೆ ಬರಲಿಲ್ಲ ಅಂದರೆ ಏನೋ ಬೇಜಾರು. ಅವತ್ತಿನ ದಿವಸ ಪೂರ್ತಿ ಫುಲ್ ಬೇಜಾರು. ಇವನು ಜಿಮ್ಮಿಗೆ ಬಂದು 1 ಅವರ್ ನಿದ್ದೆ ಹೊಡಿತಾನೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 1 ಅವರ್ ಒಂದೊಂದು ದಿವಸ 1 ಅವರ್ ನಿದ್ದೆ ಹೊಡಿತಾನೆ. ಮಿಕ್ಕಿ ದಿವಸ ಅರ್ಧ ಗಂಟೆ ಫೋನ್ ನೋಡ್ತಾನೆ. ಏನೊಂದು 3/4 ಗಂಟೆ ವರ್ಕೌಟ್ ಮಾಡೋದು ಹೆಚ್ಚು. ನಾನೇನು ಒಟ್ನಲ್ಲಿ ಮಾಡ್ತೀನಲ್ಲ, ಅದೇ ಮಾಡ್ತಾನೆ, ಮಾಡಲ್ಲ ಅಂತ ಅಲ್ಲ. ಬಂದರೆ ಅರ್ಧ ಗಂಟೆ 3/4 ಗಂಟೆ ಫುಲ್ ಫೋನೇ. ಮನೇಲೇ ಇದ್ದರೆ ಏನಾಯ್ತದೆ ಹೇಳಿ, ನಿದ್ದೆ ಮಾಡಬೇಕು, ಸೋಂಬೇರಿ ಹೋಗ್ತೀವಿ. ಒಂದು ಸತಿ ಬೆಳಗ್ಗೆ ಎದ್ದು ಜಿಮ್ಮಿಗೆ ಬಂದರೆ ದಿನ ಫುಲ್ಲು ಆರಾಮ್ ಪೀಸ್ಫುಲ್ಲಾಗಿರ್ತದೆ. ಜಿಮ್ಮಿಗೆ ಬಂದರೆ ಹೊಸ ಬೇರೆಯವರೆಲ್ಲ ಪರಿಚಯ ಆಯ್ತದೆ ಅಷ್ಟೇ, ಇನ್ನೇನೂ ಇಲ್ಲ. ಮತ್ತು ನಮ್ಮ ಆರೋಗ್ಯ ನೀಟಾಗಿ ಇಟ್ಕೊಬೇಕು. ಇತ್ತೀಚೆಗೆ ಸಿಕ್ಕಾಪಟ್ಟೆ ಹಾರ್ಟ್ ಅಟ್ಯಾಕ್ಗಳಾಯ್ತವೆ. ಹಾಳು ಮೂಳು ಏನೇನೋ ತಿಂದು ಜೀರ್ಣಿಸ್ಕೊಳಕ್ಕಾಗಲೇ ಅವನ್ನೆಲ್ಲ ಕಂಟ್ರೋಲ್ ಮಾಡಿಬಿಡಿ. ನಾವು ತಿಂತೀವಿ, ತಿನ್ನಲ್ಲ ಅಂತ ಅಲ್ಲ, ಆದರೂ ಕಂಟ್ರೋಲ್ ಮಾಡಿಬಿಡ್ಬೇಕಲ್ಲ. ಇನ್ನು ಎಷ್ಟು ನಿಮಿಷ ಅದಪ್ಪ? ಇನ್ನೂ 10 ನಿಮಿಷ ರೆಡಿ ಮಾಡಬೇಕು. ಮಾಡಿಬಿಟ್ಟು ಸಿಗ್ತೀನಿ ಆಮೇಲೆ. 20 ಮಿನಿಟ್ಸ್ ಆಯಿತು.
ಬನ್ನಿ ಮಾಡೋಣ ಅಂದ್ರೆ ಮಾಡ್ಕೊಂಡಿದ್ದಾನೆ. ಇಂಥವ್ರಿಗೆಲ್ಲ ಏನು ಹೇಳೋಣ, ಬಾ ಮಾಡೋಣ. ಹ್ಞೂ 2.5 kg ಪ್ಲೇಟ್ ಬೇಕು ತಗೊಂಡೋಗ. ಏನೋ ಮಾಡ್ತಾವ್ರಲ್ಲಿ ಮಾಡಲಿ, ನಾವಿಲ್ಲಿ ಇದನ್ನು ತಯಾರು ಮಾಡೋಣ. ಇನ್ನೆರಡು ಪ್ಲೇಟ್ ಎತ್ಕೊಂಬತ್ತಿದ್ದೀವಿ. 2.5 kg ಎತ್ಕೊ. 2.5 kg ಎತ್ಕೊಳ್ಳು. 2.5 kg. ಹೀಗೆ ರಾತ್ರಿ ಎಣ್ಣೆ ಕುಡಿಯೋದು ಇದಿಲ್ಲ. 5 kg 2 ಹಾಕಿದ್ರೆ 5 ಆಯ್ತದಲ್ಲ ನೋಡಿ ಅಂದರು. ಹಾಕೋರು ರಾತ್ರಿ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳ ಕುಡ್ಬಿಟ್ಟೆ ನಂಗೆ ಅವ್ರಿಗೆ ಗೊತ್ತಾಯ್ತಿಲ್ಲ. ಹಾಂ ಇಲ್ಲಿಪ್ಪ ರಾತ್ರಿ ಏನೋ ಜಾಸ್ತಿ ವರ್ಕೌಟ್ ಆಗಿರೋದೇ ಅದಕ್ಕೆ. ವೇಟ್ಸ್ ಹಾಕೊಂಡು ನೋಡಿ ಅಂದರೆ ಚಿಕ್ಕ ಮಕ್ಳದರ ಖಾಲಿ ಬರಡಿತಾನೆ. ನೋವು ಕೈಗೆ ಕಣ ಬರೋದು. ಹಾಂ ಹೊಡಿಬೇಕು. ಇನ್ನೊಬ್ರು ಫೋನ್ ಮಾಡಿಲ್ಲ ಅಂದ್ರೆ ಅದು ಬರ್ತಾರೆ. ಅವರೇ ಪುರುಷೋತ್ತಮ್ ಅಂತ, ಪುರುಷೋತ್ತಮ್ ಗೌಡ. ನಾವೆಲ್ಲ ಹುಚ್ಚು ಹುಚ್ಚು ಅಂತ ಕರಿತೀವಿ, ನಾಚಿಕೆ ಸ್ವಲ್ಪ. ಇಲ್ಲೊಬ್ರೇನ ಮಾಡ್ದವ್ರೆ, ಕಷ್ಟ ಸ್ವಲ್ಪ ಕೇಳ್ಕೊಂಬರೋಣ. ಓಡು ನೋಡಿ, ಓಡು ಓಡು ಬೇಗ. ಬರೀ 6-5 ಮಾಡ್ತಾವ ನಿನ್ನ. ಓಡು. ಅದ್ಯಾಕೆ ನಾಚಿಕೆ? ಹಾಂ ನಾಚಿಕೆ ನಾಚಿಕೆ ಹೊಡಿತಾನೆ ಬೆಳಗ್ಗೆ. ಒಯ್ ಒಯ್ ಡ್ರ್ ಹೊಸ ಸ್ಟೆಪ್ಪೆಲ್ಲ ಹಾಕ್ತಾನೆ.
ಹಾಂ ನಿಲ್ಸು 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 ಬ್ಯಾಕ್ 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 ಬಾ ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕೋ ಕಾಣ. ಆಮೇಲೆ ಆಮೇಲೆ ಇನ್ನು ಏನೇನು ಆಟಾಡ್ತೀಯ? ಓಯ್ ಹಾಂ ಹೋಗೋ ಏನು ಕಿತಾಪತಿ ಮಾಡ್ದಾಗಲಿ. ಹಾಂ ಒಂದು ಸೆಕೆಂಡ್ ಆ ಕಡೆ ತಿರುಗೋಷ್ಟೊತ್ತಿಗೆ ಕೆಲಸ ಡಿಸ್ಪ್ಯೂಟನ್ ಆಗಲಿ ಅದಕ್ಕೆ. ಹಾಂ ಬರಲಿ. ಜಾಸ್ತಿ ವೆಯ್ಟ್ ನಮ್ಮ ಕೈಲಿ ಎಷ್ಟಾಗಿದೆ ಅಷ್ಟೇ ಮಾಡಬೇಕು. ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ಮಾಡೋಕ್ಕೆ ಹೋದರೆ ಕೈ ಸ್ವಲ್ಪ ಡ್ಯಾಮೇಜ್ ಮಾಡ್ಕೊಂಡ್ರೆ ಸಾಧ್ಯತೆ ಇದೆ. ಹಾಂ ಮಾಡಿ ಬರ್ರಿ. 7ವರೆಗೆ 7 ಮಾಡಿದ್ದೀನಿ. ಹಾಂ ಯಾಕಂದರೆ ಜಾಸ್ತಿ ವೆಯ್ಟ್ಗೆ ಸ್ವಲ್ಪ ಈಗ ವರ್ಕೌಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಜಾಸ್ತಿ ಮಾಡೋದು ಬೇಡ, ಹಂಗಂಗೆ ಒಂದೊಂದೇ ಸ್ಟೆಪ್ ಮೇಲೆ ಹೋಗೋಣ ಅಂತ. ಹಾಂ ತೂಕ ಜಾಸ್ತಿ ಆಯ್ತಾ ಹೋಗೋಣ ಅಂತ. ಹಾಂ ಮಾಡಿರಿ. ಆಗಲ್ಲ ಅಂದ್ಬಿಟ್ಟ ರಿಟೈರ್ಮೆಂಟ್ ಕೊಟ್ಬಿಟ್ಟು ಆಗಲೇ. ಮಾಡ್ರಿ, ಇಷ್ಟೊತ್ತಿಗೆ 3 ಸತಿ ಆಗೋಯ್ತಿರ್ತದೆ ನಮ್ಮದು. ಹಾಂ ಇವರಿಗೆ ಆ್ಯಪ್ಸ್ ಮಾಡ್ಬೇಕಂತ. ಏಕೆಂದರೆ ಇಲ್ಲಿ ಅದೇನೋ 6 ಪ್ಯಾಕ್ ಬರ್ಬೇಕಂತ ಇವ್ರಿಗೆ. ಹಾಂ ಮಾಡಿ.
ವರ್ಕೌಟ್ ಎಲ್ಲ ಮುಗೀತು, ಮನೆಗೆ ಹೊಂಟಿದ್ದೀವಿ. ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊಂತಿಲ್ಲ, ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವಿಡಿಯೋಗಳು ಬರ್ತವೆ. ಯಾರಿಗೂ ಸಿಕ್ಕಾಪಟ್ಟೆ ಸೌಂಡಪ್ಪ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ಮುಂದಿನ ತಿಂಗಳು ಒಳ್ಳೊಳ್ಳೆ ವಿಡಿಯೋಗಳು ಬರ್ತದೆ. ಹೋಗೋಣ ಬನ್ನಿ, ಬಾಯ್.